ವಿಜಯವಾಣಿ ಡಿಜಿಟಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ಭೂಮಿಕಾವಿ. ವೀಕ್ಷಕರೇ, ಬಿಗ್ ಬಾಸ್ 11ರ ಸ್ಪರ್ಧಿಗಳು ಯಾರೆಲ್ಲ ಮನೆ ಒಳಗೆ ಹೋಗ್ತಾರೆ ಅನ್ನುವಂತಹ ಪ್ರಶ್ನೆಗಳಿಗೆ ಈಗಾಗಲೇ ತೆರೆ ಬಿದ್ದಿದೆ. ಅದರಲ್ಲೂ ಕೂಡ ಈಗ ಹೊಸ ಚರ್ಚೆಯೊಂದು ಪ್ರಾರಂಭವಾಗ್ಬಿಟ್ಟಿದೆ. ಏನಪ್ಪಾ ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಲ್ಲಿರುವಂತಹ ಈ 4 ಸ್ಪರ್ಧಿಗಳಿಗೆ ಹಾಗೂ ದರ್ಶನ್ಗೆ ಒಂದು ವಿಶೇಷ ಲಿಂಕ್ ಇದೆ, ಒಂದು ಕನೆಕ್ಷನ್ ಇದೆ ಅನ್ನುವಂತಹ ಚರ್ಚೆ ಶುರುವಾಗಿರೋದು. ಹಾಗಿದ್ರೆ ಯಾವ ಕಂಟೆಸ್ಟೆಂಟ್ಗಳಿಗೆ ಹಾಗೂ ದರ್ಶನ್ ಅವರಿಗೆ ಕನೆಕ್ಷನ್ ಇದೆ, ಸಂಬಂಧ ಇದೆ ಅಂತ ಹೇಳಿ ನೋಡ್ತಾ ಹೋಗೋದಾದ್ರೆ, ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತಹ ಹೆಸರುಗಳು ನಟಿ ಯಮುನಾ ಶ್ರೀನಿಧಿ, ಹಾಗೆಯೇ ಧರ್ಮಾ ಕೀರ್ತಿರಾಜ್, ಅನುಷಾ ರೈ ಹಾಗೂ ಲಾಯರ್ ಜಗದೀಶ್. ಈ 4 ಸ್ಪರ್ಧಿಗಳಿಗೂ ಹಾಗೂ ದರ್ಶನ್ ಅವರ ನಡುವೆ ಒಂದು ಸಂಬಂಧ ಇದೆ ಅನ್ನುವಂತಹ ಚರ್ಚೆ. ಹಾಗಿದ್ರೆ ಈ 4 ಸ್ಪರ್ಧಿಗಳಿಗೂ ಹಾಗೂ ದರ್ಶನ್ಗೂ ಇರುವಂತಹ ಲಿಂಕ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಹಿರಿಯ ನಟ ಕೀರ್ತಿರಾಜ್ ಅವರ ಪುತ್ರ ಧರ್ಮಾ ಕೀರ್ತಿರಾಜ್ ಸಿನಿಮಾ ರಂಗಕ್ಕೆ ಕಾಲಿಟ್ಟಿದ್ದೇ ದರ್ಶನ್ ಅವರಿಗೆ ಎಷ್ಟು ಅಭಿನಂದನೆಯನ್ನ ಸಲ್ಲಿಸಿದ್ರು ಸಾಕಾಗೋದಿಲ್ಲ ಅನ್ನುವಂಥದ್ದನ್ನ ಬಿಗ್ ಬಾಸ್ ಸ್ಟೇಜ್ ಮೇಲೆನೆ ಹೇಳ್ಕೊಂಡಿದ್ರು. ಸೊ ದರ್ಶನ್ ಅವರ ತೂಗುದೀಪ ಪ್ರೊಡಕ್ಷನ್ ಸಿನಿಮಾದಲ್ಲಿ ಬಂದಂತಹ ನವಗ್ರಹ ಸಿನಿಮಾದಲ್ಲಿ ಅವರಿಗೆ ಒಂದು ಪ್ರಮುಖ ಪಾತ್ರವನ್ನ ಕೊಡಲಾಯಿತು. ಇಂದಿಗೂ ಕೂಡ ಧರ್ಮಾ ಕೀರ್ತಿರಾಜ್ ಬಿಗ್ ಬಾಸ್ ಕಂಟೆಸ್ಟೆಂಟ್ ಏನಿದ್ದಾರೆ ಅವರನ್ನ ನವಗ್ರಹದ ಒಂದು ಸಿನಿಮಾದ ಕ್ಯಾರೆಕ್ಟರ್ ಇಂದನೇ ಗುರುತಿಸ್ತಾರೆ. ಹಾಗಾಗಿ ನಾನು ದರ್ಶನ್ ಮತ್ತು ದಿನಕರ್ ತೂಗುದೀಪ್ ಅವರಿಗೆ ಎಷ್ಟು ಥ್ಯಾಂಕ್ಸ್ ಅನ್ನ ಹೇಳಿದ್ರು ಸಾಲೋದಿಲ್ಲ ಅನ್ನುವಂತಹ ಮಾತನ್ನ ಬಿಗ್ ಬಾಸ್ ಸ್ಟೇಜ್ ನಲ್ಲೇ ಹೇಳಿದ್ರು. ಇದು ಕೂಡ ದರ್ಶನ್ ಹಾಗೂ ಒಂದು ಧರ್ಮಾ ಕೀರ್ತಿರಾಜ್ ಅವರ ನಡುವಿನ ಸಂಬಂಧವನ್ನ ಬಿಂಬಿಸುತ್ತೆ. ಹಾಗೆ ಅವರಿಬ್ರು ಕೂಡ ಎಷ್ಟು ಅಂದ್ರೆ ಒಂದು ಸಿನಿಮಾ ರಂಗಕ್ಕೆ ನಾನು ಅವರಿಂದನೇ ಎಂಟ್ರಿ ಕೊಟ್ಟೆ, ಅವರಿಂದನೇ ನನಗೊಂದು ಹೆಸರು ಸಿಕ್ಕಿದ್ದು ಅನ್ನೋ ಮಾತುಗಳನ್ನ ಧರ್ಮಾ ಕೀರ್ತಿರಾಜ್ ಅವರು ಬಿಗ್ ಬಾಸ್ ಸ್ಟೇಜ್ ಮೇಲೇನೆ ಹೇಳಿ ದರ್ಶನ್ ಅವರಿಗೆ ಒಂದು ಧನ್ಯವಾದವನ್ನ ಕೂಡ ಅರ್ಪಿಸಿದ್ರು. ಇನ್ನು ಕನ್ನಡದ ಕಿರುತೆರೆ ಹಾಗೂ ಸಿನಿಮಾಗಳಲ್ಲಿ ಪೋಷಕ ನಟಿಯಾಗಿ ಫೇಮಸ್ ಆಗಿದ್ದಂಥವರು ಯಮುನಾ ಶ್ರೀನಿಧಿ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿ ತಾರಕ್ ಸಿನಿಮಾದಲ್ಲಿ ಒಂದು ವಿಶೇಷ ಪಾತ್ರವನ್ನ ಅಂದ್ರೆ ಪೋಷಕ ಪಾತ್ರದಲ್ಲೂ ಕೂಡ ಕಾಣಿಸ್ಕೊಂಡಿದ್ರು. ಹಾಗೆ ದರ್ಶನ್ ಪರವಾಗಿ ಬ್ಯಾಟ್ ಅನ್ನ ಕೂಡ ಬೀಸಿದ್ರು ನಟಿ ಯಮುನಾ ಶ್ರೀನಿಧಿ. ಇದೀಗ ಫಸ್ಟ್ ಕಂಟೆಸ್ಟೆಂಟ್ ಆಗಿ ಹೊರಗೆ ಬಂದಿದ್ದಾರೆ. ಹಾಗೆ ನಟಿ ಯಮುನಾ ಶ್ರೀನಿಧಿ ದರ್ಶನ್ ಪರ ಯಾವ ಮಾತುಗಳನ್ನ ಆಡಿದ್ದಾರೆ ಅಂತ ಹೇಳಿ ನೋಡ್ತಾ ಹೋಗೋದಾದ್ರೆ, ದರ್ಶನ್ ಅವರ ಬಗ್ಗೆ ನನ್ನ ಬೇಷರತ್ತಾದ ಗೌರವಕ್ಕೆ ಕಾರಣ ಅವರು ನಮ್ಮನ್ನ ನಡೆಸಿಕೊಳ್ಳುವ ರೀತಿ. ನಮ್ಮ ಮಕ್ಕಳು ತಪ್ಪು ಮಾಡಿದಾಗ ನಾವು ಅವರಿಗೆ ಮಾರ್ಗದರ್ಶನವನ್ನ ನೀಡುತ್ತೇವೆ, ಆದರೆ ನಾವು ಅವರನ್ನ ತಿರಸ್ಕರಿಸುವುದಿಲ್ಲ, ನಾವು ಅವರನ್ನ ಪ್ರೀತಿಸುವುದನ್ನ ನಿಲ್ಲಿಸುವುದಿಲ್ಲ. ಅದೇ ರೀತಿ ಏನೇ ಆಗಲಿ ನಿಮ್ಮ ಮೇಲಿನ ನನ್ನ ಭಾವನೆಗಳು ಎಂದಿಗೂ ಬದಲಾಗುವುದಿಲ್ಲ ಎಂದು ದರ್ಶನ್ ಸರ್ ಅಂತ ಯಮುನಾ ಶ್ರೀನಿಧಿ ಹೇಳಿಕೊಂಡಿದ್ರು. ಸೊ ಇದು ಕೂಡ ದರ್ಶನ್ ಹಾಗೆ ನಟಿ ಯಮುನಾ ಶ್ರೀನಿಧಿ ತಾರಕ್ ಸಿನಿಮಾದಲ್ಲಿ ಒಂದೇ ಸಿನಿಮಾದಲ್ಲಿ ಆಕ್ಟ್ ಅನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ನನಗೆ ದರ್ಶನ್ ಅವರ ಮೇಲೆ ವಿಶೇಷ ಗೌರವ ಇದೆ. ಹಾಗೆ ಸಾಕಷ್ಟು ದರ್ಶನ್ ಪರ ಮಾತನಾಡಿದಂತಹ ನಟಿ ಯಮುನಾ ಶ್ರೀನಿಧಿ. ಹಾಗಾಗಿ ದರ್ಶನ್ ಹಾಗೂ ಯಮುನಾ ನಡುವೆ ಕೂಡ ಒಂದು ವಿಶೇಷ ಸಂಬಂಧ ಇದೆ, ಅವ್ರ ಮಧ್ಯ ಲಿಂಕ್ ಇದೆ, ಕನೆಕ್ಷನ್ ಇದೆ ಅನ್ನೋದು ಸಾಬೀತಾಗಿದೆ. ಇನ್ನು ದರ್ಶನ್ ಪರ ಈ ಒಂದು ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿ ಎಲ್ಲರ ಕಣ್ಮನ ಸೆಳೆದಂತಹ ನಟಿ ಈಗ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ, ಅವರೇ ಅನುಷಾ ರೈ. ಸೊ ದರ್ಶನ್ ಪರ ಒಂದು ಪೋಸ್ಟ್ ಅನ್ನ ಕೂಡ ಹಾಕಿದ್ರು. ಹಾಗೆ ಅನುಷಾ ರೈ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಪೋಸ್ಟ್ ಅನ್ನ ಹಾಕಿದ್ರು ಅಂತ ಹೇಳಿ ನೋಡ್ತಾ ಹೋಗೋದಾದ್ರೆ, ನನಗೆ ಅಭಿಮಾನಿಗಳು ವರ್ಷದ 365 ದಿನವೂ ಕೂಡ ಊಟ ಹಾಕ್ತಾರೆ, ಆದ್ರೆ ನಾನು ಹುಟ್ಟುಹಬ್ಬದ ಒಂದು ದಿನ ಮಾತ್ರ ಅವರಿಗೆ ಊಟ ಹಾಕ್ತೀನಿ ಎಂದವರು ನಟ ದರ್ಶನ್. ಮೈ ಮೇಲೆ ನನ್ನ ಹೆಸರನ್ನ ಹಚ್ಚೆ ಹಾಕಿಸ್ಕೊಳ್ಬೇಡಿ, ಚಿತ್ರ ನೋಡಿ ಸಾಕು, ನಿಮ್ಮ ತಂದೆ ತಾಯಿ ಹೆಸರು ಹಚ್ಚೆ ಹಾಕಿಸ್ಕೊಳ್ಳಿ ಎನ್ನುತ್ತಾ ತಮ್ಮ ಎದೆಯ ಮೇಲೆ ನನ್ನ ಸೆಲೆಬ್ರಿಟೀಸ್ ಎಂದು ಹಚ್ಚೆ ಹಾಕಿಸಿಕೊಂಡಂತಹ ಅಭಿಮಾನಿಗಳ ದಾಸ ಅವರು. ಆದರೆ ಇಂಥ ವ್ಯಕ್ತಿಯಿಂದ ಈ ರೀತಿ ತಪ್ಪಾಯಿತು ಎಂದ್ರೆ ನಂಬಲು ಅಸಾಧ್ಯ. ಅದೇನೇ ಆದ್ರೂ ಕಾನೂನು ಇದೆ, ನೋಡಿಕೊಳ್ಳುತ್ತೆ. ತಪ್ಪು ಮಾಡಿಲ್ಲವಾದ್ರೆ ಅವರ ದಾನ ಧರ್ಮಗಳೇ ಕಾಪಾಡುತ್ತೆ. ಕಾನೂನಿನ ಮುಂದೆ ನಾವೆಲ್ಲರೂ ಚಿಕ್ಕವರೇ, ಸದ್ಯಕ್ಕೆ ಆರೋಪಿಯಷ್ಟೇ, ಅಪರಾಧಿಯಾಗಿಲ್ಲ ಎಂದು ಅನುಷಾ ರೈ ಪೋಸ್ಟ್ ಮಾಡಿದ್ರು. ಸೊ ಹಾಗಾಗಿ ಸಾಕಷ್ಟು ಚುನಾವಣಾ ಪ್ರಚಾರಗಳಲ್ಲಿಯೂ ಕೂಡ ನಟ ದರ್ಶನ್ ಹಾಗೇನೆ ಅನುಷಾ ರೈ ಜೊತೆಯಾಗಿ ಪ್ರಚಾರ ಮಾಡಿದ ವಿಜುವಲ್ಗಳು ವಿಡಿಯೋಗಳು ಕೂಡ ಇದೆ. ಹಾಗೇನೆ ಈ ರೀತಿಯಾಗಿ ದರ್ಶನ್ ಪರವಾಗಿ ನಟಿ ಅನುಷಾ ರೈ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಈ ದರ್ಶನ್ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಪೋಸ್ಟ್ ಅನ್ನ ಕೂಡ ಮಾಡಿದ್ದಾರೆ. ಹಾಗಾಗಿ ಇವರಿಬ್ಬರ ಸ್ನೇಹ ಫ್ರೆಂಡ್ಶಿಪ್ ಕೂಡ ಈ ರೀತಿಯಾಗಿ ಇವರು ದರ್ಶನ್ ಪರವಾಗಿ ಮಾತನಾಡಿದ್ದಾರೆ, ಅವರ ದಾನ ಧರ್ಮಗಳ ಬಗ್ಗೆ ಮಾತನಾಡಿದ್ದು. ನಟಿ ಅನುಷಾ ರೈಗೂ ಕೂಡ ದರ್ಶನ್ ಫ್ಯಾನ್ಸ್ಗಳು ವೋಟ್ ಹಾಕ್ತಾರೆ. ಸೊ ದರ್ಶನ್ ಪರ ಯಾರೆಲ್ಲ ಮಾತನಾಡಿದ್ದಾರೆ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರೋದಿಲ್ಲ ಅನ್ನುವಂತಹ ಮಾತುಗಳು ಕೂಡ ಈಗ ಸಾಮಾಜಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಈ ಬಾರಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವಂತಹ ಲಾಯರ್ ಜಗದೀಶ್ ವಕೀಲ್ ಸಾಹೇಬ್ ಅಂತಾನೆ ಎಲ್ಲಾ ಕಡೆ ಫೇಮಸ್ಸು. ಸೊ ಅವರು ಕೂಡ ಫ್ರೀಡಂ ಪಾರ್ಕ್ ನಲ್ಲಿ ನಟ ದರ್ಶನ್ ಅವರನ್ನ ಬಿಡುಗಡೆ ಮಾಡಲೇಬೇಕು ಅನ್ನುವಂತಹ ಪ್ರತಿಭಟನೆಯನ್ನ ಕೂಡ ನಡೆಸಿದ್ರು. ಅದಕ್ಕೂ ಮುನ್ನ ದರ್ಶನ್ ಅವರ ವಿರುದ್ಧವೇ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ತದನಂತರದಲ್ಲಿ ಅವರನ್ನ ಹೊರಗೆ ಬಿಡಿಸಬೇಕು ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನ
ಪ್ರತಿಭಟನೆಯನ್ನ ಕೂಡ ನಡೆಸಿದ್ರು. ಹಾಗೆ ಸದಾ ಒಂದಿಲ್ಲೊಂದು ವಿಚಾರದಲ್ಲಿ ಸುದ್ದಿಯಲ್ಲಿರುವಂತಹ ಲಾಯರ್ ಜಗದೀಶ್ ವಕೀಲ್ ಸಾಹೇಬ್ ಅಂತಾನೆ ಫೇಮಸ್ಸು. ಹಾಗೇನೆ ಅವರು ಕೂಡ ದರ್ಶನ್ ಪರ ಬ್ಯಾಟ್ ಅನ್ನ ಬೀಸಿದ್ರು. ಹಾಗಾಗಿ ಈ ಇಷ್ಟು 4 ಕಂಟೆಸ್ಟೆಂಟ್ ಲಾಯರ್ ಜಗದೀಶ್ ಆಗಿರಬಹುದು, ಅನುಷಾರಯ್ಯ ಆಗಿರಬಹುದು, ಯಮುನಾ ಶ್ರೀನಿಧಿ ಆಗಿರಬಹುದು, ಧರ್ಮಾ ಕೀರ್ತಿರಾಜ್ ಇವರೆಲ್ಲರಿಗೂ ಕೂಡ ದರ್ಶನ್ ಜೊತೆಗೆ ಒಂದು ಏನು ಕನೆಕ್ಷನ್ ಇದೆ, ಲಿಂಕ್ ಇದೆ ಅನ್ನುವಂತಹ ಮಾತುಗಳು ಇದೀಗ ಸಾಮಾಜಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಯಾವ ರೀತಿಯಾಗಿ ಇವರೆಲ್ಲರ ನಡುವೆ ಒಂದು ಮಾತುಕತೆ ಇತ್ತು ಅಥವಾ ಯಾವ ರೀತಿ ಇವರೆಲ್ಲ ದರ್ಶನ್ಗೆ ಬಹಳ ಆಪ್ತರು ಅನ್ನುವಂತಹ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ. ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಭೂಮಿಕಾ ವಿ, ವಿಜಯವಾಣಿ, ಬೆಂಗಳೂರು.